ತುಲಾರಾಶಿಯವರು ಕೈ ಕಟ್ಕೊಂಡು ಕೂತ್ಕೊಂಡು ಸುಮ್ಮನೆ ನೀವೇನೋ ಪ್ರಯತ್ನ ಪಟ್ಟರೆ ಖಂಡಿತವಾಗಿ ಫಲ ಸಿಗೋದಿಲ್ಲ. ಪ್ರಯತ್ನಗಳನ್ನು ಜಾಸ್ತಿ, ಕೇವಲ 10% ಪ್ರಯತ್ನ ಇದ್ದರೆ 100% ಲಾಭ ನೋಡುವಂಥ ಯೋಗ ಫಲ. ಸ್ವಲ್ಪ ಸಣ್ಣ ಪುಟ್ಟ ಆರೋಗ್ಯದ ಕಡೆ ನಿರ್ಲಕ್ಷ್ಯವನ್ನು ಮಾಡ್ತೀರಿ ತುಲಾರಾಶಿಯವರು. ಆರೋಗ್ಯದ ಕಡೆ ಸ್ವಲ್ಪ ಗಮನವನ್ನು. ಓದುವಂಥ ಮಕ್ಕಳಿಗೆ ಉತ್ತಮವಾದಂಥ ವ್ಯಾಸಂಗ, ಮನಸ್ಸು ಬಹಳ ಆನಂದಕರವಾಗಿರುತ್ತೆ, ಮನಸ್ಸು ಉತ್ತಮವಾದಂಥ ಆಲೋಚನೆಗಳನ್ನು ಮಾಡುತ್ತೆ. ಅದು ನಿಮಗೆ ಕೇವಲ 100 ರೂಪಾಯಿ ನೀವು ಬಂಡವಾಳ ಹಾಕಿದ್ರೆ 1000 ರೂಪಾಯಿ ಲಾಭ ನೋಡುವಂಥ ಯೋಗ ಫಲ. ಆದ್ದರಿಂದ ಇಂತಹ ಯೋಗ ಫಲಗಳು ನಿಮಗೆ ಮತ್ತೆ ಶ್ರೀ ಗುರುಭ್ಯೋ ನಮಃ. ಶ್ರೀಮತೆ ರಾಮಾನುಜಾಚಾರ್ಯಾಯ ನಮಃ. ಇದು ಮಾಸ ಭವಿಷ್ಯ ನೋಡ್ತಿದ್ದೀವಿ ಜ್ಞಾನಸಂಪದ ವಾಹಿನಿ ಯೂಟ್ಯೂಬ್ ಚಾನಲಲ್ಲಿ. ನಾನು ನಿಮ್ಮ ಶ್ರೀನಿವಾಸ್ ಗುರೂಜಿ. ನಾನು ಹೇಳುವಂಥದ್ದು ಜುಲೈ ತಿಂಗಳಲ್ಲಿ ಬರುವಂತಹ ತುಲಾರಾಶಿ ಯೋಗ ಫಲವನ್ನು ತೆಗೆದುಕೊಂಡಾಗ, ತುಲಾರಾಶಿ ಅಂತ ಅಂದಾಗ ಈ 2026ನೇ ಇಸ್ವಿಯಲ್ಲಿ ತುಲಾರಾಶಿಗೆ ಇರುವಂಥ ಯೋಗ ಫಲ ಮತ್ತೊಂದು ರಾಶಿಯಲ್ಲಿ ನಾವು ನೋಡುವಂಥದ್ದು ಬಹಳ ಕಷ್ಟ. ಅಂತಂಥ ಯೋಗ ಫಲವನ್ನು ಪಡ್ಕೊಂಡು ಬಂದಿರುವಂಥ ತುಲಾರಾಶಿ, ಎಲ್ಲ ವರ್ಗದಲ್ಲಿಯೂ ಸಹ ಅನುಕೂಲವನ್ನು ನೋಡುವಂತಹ ತುಲಾರಾಶಿ, ಎಲ್ಲ ಪ್ರಯತ್ನಿಸಿದ ಕೆಲಸಗಳೆಲ್ಲವೂ ಸಹ ಸಫಲತೆಯನ್ನು ಕಾಣುವಂಥ ತುಲಾರಾಶಿ, ಅತ್ಯಂತ ಅದೃಷ್ಟದ ಒಂದು ರಾಶಿ 2026ನೇ ಇಸ್ವಿ ಅಂತ ಅಂದರೆ ಅದು ತುಲಾರಾಶಿ. ತುಲಾರಾಶಿಯವರು ಕೈ ಕಟ್ಕೊಂಡು ಕೂತ್ಕೊಂಡು ಸುಮ್ಮನೆ ನೀವೇನೋ ಪ್ರಯತ್ನ ಪಟ್ಟರೆ ಖಂಡಿತವಾಗಿ ಫಲ ಸಿಗೋದಿಲ್ಲ. ಪ್ರಯತ್ನಗಳನ್ನು ಜಾಸ್ತಿ ಮಾಡಬೇಕು, ಓಡಾಟವನ್ನು ಮಾಡಬೇಕು. ನೀವು ಮಾಡುವಂಥ ಎಲ್ಲ ಕೆಲಸದಲ್ಲೂ ಸಹ ನಿಮ್ಮ ಪ್ರಯತ್ನವಿದ್ದಾಗ ಕೇವಲ 10% ಪ್ರಯತ್ನ ಇದ್ದರೆ 100% ಲಾಭ ನೋಡುವಂಥ ಯೋಗ ಫಲ ತುಲಾರಾಶಿಗೆ ಸುಮಾರು ಗ್ರಹಗತಿಗಳಿಂದ ಯೋಗ ಫಲದಲ್ಲಿ ಸಿಗುತ್ತೆ. ನೋಡಿ, ತುಲಾರಾಶಿವರಿಗೆ ನಿಮಗೆ ಹೇಳಬೇಕು ಅಂತ ಅಂದರೆ 6ನೇ ಮನೆಯಲ್ಲಿ ಅತ್ಯಂತ ಯೋಗ ಫಲವನ್ನು ತಂದುಕೊಡ್ತಾನೆ ಶನಿಗ್ರಹ. ಶನಿಗ್ರಹ ಭ್ರಾತೃಸ್ಥಾನದಲ್ಲಿ ಸೇರ್ಕೊಳ್ತಾನೆ. ನಿಮಗೆ 6ನೇ ಮನೆಯಲ್ಲಿ ಬಂದಾಗ ಅಣ್ಣ ತಮ್ಮಂದರಲ್ಲಿ ಒಂದು ಉತ್ತಮವಾದಂಥ ಬಾಂಧವ್ಯತೆ, ಕುಟುಂಬದಿಂದ ನಿಮಗೆ ನಾನಾ ರೀತಿಯಾದಂತಹ ಯೋಗ ಫಲ, ಕುಟುಂಬದಿಂದ ನಿಮಗೆ ಹೊಗಳಿಕೆ ಮಾತುಗಳು, ಸ್ವಲ್ಪ ಆದಷ್ಟು ಸಹಕಾರ, ಸಹಯೋಗ ಇದೆಲ್ಲವೂ ಸಿಗುವಂಥ ಯೋಗ ಫಲವನ್ನು ಶನಿಯಿಂದ ಕಾಣುವಂಥದ್ದು. ಅಷ್ಟಮದಲ್ಲಿ ಬರುವಂತಹ ಕುಜಗ್ರಹದಿಂದ ಸ್ವಲ್ಪ ಸಣ್ಣ ಪುಟ್ಟ ಆರೋಗ್ಯದ ಕಡೆ ನಿರ್ಲಕ್ಷ್ಯವನ್ನು ಮಾಡ್ತೀರಿ ತುಲಾರಾಶಿಯವರು. ಆರೋಗ್ಯದ ಕಡೆ ಸ್ವಲ್ಪ ಗಮನವನ್ನು ಹರಿಸಬೇಕಾಗ್ತದೆ. ಜೊತೆಯಲ್ಲಿ 9ನೇ ಸ್ಥಾನದಲ್ಲಿ ಬರುವಂತಹ ಬುಧ ಆದಿತ್ಯ ಯೋಗ ಫಲ, ರವಿ ಮತ್ತು ಬುಧ ಮತ್ತು ಚಂದ್ರಗ್ರಹಣ ಯೋಗ ಫಲ ನಿಮಗೆ ತುಂಬ ಅದೃಷ್ಟವನ್ನು ತಂದು ಕೊಡುತ್ತೆ. ಕೀರ್ತಿ ಅಭಿವೃದ್ಧಿ ಆಗುತ್ತೆ. ಕೀರ್ತಿವಂತರಾಗಿ ಬಾಳುವಂತಹ ಅದೃಷ್ಟ ಜುಲೈ ತಿಂಗಳು ಸಿಗುತ್ತೆ. ಮೇಲಧಿಕಾರಿಗಳಿಂದ ಹೊಗಳಿಕೆಯ ಮಾತುಗಳು ಸಿಗುತ್ತೆ. ಕುಟುಂಬದಲ್ಲಿ ಉತ್ತಮವಾದಂಥ ಬಾಂಧವ್ಯತೆ ಸಿಗುತ್ತೆ. ಎಷ್ಟು ಹೂಡಿಕೆಯಲ್ಲಿ ಉತ್ತಮವಾದಂಥ ಲಾಭಗಳಿಗೆ ಸಿಗುತ್ತೆ. ಬಿಸ್ನೆಸ್ ಅಲ್ಲಿ ಉತ್ತಮವಾದಂಥ ಲಾಭ, ನಿಮಗೆ ವ್ಯವಹಾರದಲ್ಲಿ ಉತ್ತಮವಾದಂಥ ಲಾಭ, ಉತ್ತಮವಾದಂಥ ಆಲೋಚನೆ, ಉತ್ತಮವಾದಂಥ ಗಳಿಕೆ. ಓದುವಂಥ ಮಕ್ಕಳಿಗೆ ಉತ್ತಮವಾದಂಥ ವ್ಯಾಸಂಗ ಇದೆಲ್ಲವೂ ಸಿಗುವಂಥ ಯೋಗ ಫಲ ನಿಮಗೆ ಬುಧನಿಂದ ಸಿಗುತ್ತೆ. ಮನಸ್ಸಿನ ಸ್ಥಿತಿ ತುಂಬ ಮನಸ್ಸು ಬಹಳ ಆನಂದಕರವಾಗಿರುತ್ತೆ. ಮನಸ್ಸು ಉತ್ತಮವಾದಂಥ ಆಲೋಚನೆಗಳನ್ನು ಮಾಡುತ್ತೆ. ಅದು ನಿಮಗೆ ಚಂದ್ರನಿಂದ ಸಿಗುತ್ತೆ. ಮತ್ತು ನಿಮಗೆ ಶುಕ್ರ ಗ್ರಹ, ಸ್ವಕ್ಷೇತ್ರಾಧಿಪತಿಯಂಥ ಶುಕ್ರ ಗ್ರಹ 11ನೇ ಮನೆಯ ನಿಮಗೆ ಉತ್ತಮವಾದಂಥ ಲಾಭ ಫಲ ಅಂತ ಅಂದ್ಕೊಡ್ತಾನೆ. ನಿಮಗೆ ಯಾವಾಗ 11ನೇ ಮನೆಯಲ್ಲಿ ಯೋಗ ಸ್ಥಾನದಲ್ಲಿ, ನಿಮಗೆ ಅದೃಷ್ಟ ಸ್ಥಾನದಲ್ಲಿ ಧನಭಾಗ್ಯ ಯೋಗದಲ್ಲಿ ನಿಮಗೆ ಶುಕ್ರ ಗ್ರಹ ಬರ್ತಾನೋ, ಹಣಕಾಸಿನ ಯೋಗ ಫಲವಂತೂ ತುಂಬ ಚೆನ್ನಾಗಿ ಸಿಗುತ್ತೆ. ಕೇವಲ 100 ರೂಪಾಯಿ ನೀವು ಬಂಡವಾಳ ಹಾಕಿದ್ರೆ 1000 ರೂಪಾಯಿ ಲಾಭ ನೋಡುವಂಥ ಯೋಗ ಫಲ. ಆದ್ದರಿಂದ ಇಂತಹ ಯೋಗ ಫಲಗಳು ನಿಮಗೆ ಮತ್ತೆ ಸಿಗುತ್ತೆ ಎನ್ನುವಂಥದ್ದು ಕಷ್ಟಕರ. ಆದ್ದರಿಂದ ಅದೃಷ್ಟ ಸಿಕ್ಕಾಗ ಕಾಲಲ್ಲಿ ಹೊದಿಬಾರ್ದು, ಅದೃಷ್ಟ ಬಂದಾಗ ಕಣ್ಣು ಮುಚ್ಕೋಬಾರ್ದು ಅಂತ ನಾವು ಗಾದೆ ಹೇಳ್ತೀವಲ್ಲ, ಆ ರೀತಿಗೆ ಅದೃಷ್ಟಗಳು ಬಂದಾಗ ಪ್ರಯತ್ನ ಜಾಸ್ತಿ ಬೇಕು. ಕೈ ಕಟ್ಕೊಂಡು ಕೂತ್ಕೋಬೇಡಿ, ಪ್ರಯತ್ನಗಳನ್ನು ಜಾಸ್ತಿ ಮಾಡಿ, ಮಾಡುವಂಥ ಕೆಲಸದಲ್ಲಿ ಹೊಸ ಹೊಸ ಆಲೋಚನೆಗಳನ್ನು ಮಾಡಿ, ಹೊಸ ಪ್ರಯೋಗಗಳನ್ನು ಮಾಡಿ, ಹೊಸ ಚಿಂತನೆಗಳನ್ನು ಮಾಡಿ. ಇದರಿಂದ ನಿಮಗೆ ಉತ್ತಮವಾದಂಥ ಲಾಭಗಳಿಕೆ. ಬಿಸ್ನೆಸ್ ಮ್ಯಾನ್ಗಳಿಗಿದ್ರೆ ಉತ್ತಮವಾದಂಥ ಲಾಭಗಳಿಕೆ, ಓದುವಂಥ ಮಕ್ಕಳಿಗೆ ಉತ್ತಮವಾದಂಥ ನೆನಪಿನ ಶಕ್ತಿ, ಹೈನುಗಾರಿಕೆಯಲ್ಲಿ ಮಾಡುವಂಥ ರೈತಾಪಿ ವರ್ಗದವರಿಗೆ ಉತ್ತಮವಾದಂಥ ಲಾಭಗಳಿಕೆ. ಇವೆಲ್ಲವೂ ಸಹ ಒಂದಲ್ಲ, ಎರಡಲ್ಲ, ಮೂರಲ್ಲ, ಎಲ್ಲ ವರ್ಗದಲ್ಲಿಯೂ ಸಹ, ಎಲ್ಲ ವರ್ಗದವರಿಗೂ ಸಹ ಉತ್ತಮವಾದಂತಹ ಅದೃಷ್ಟವನ್ನು ತಂದುಕೊಡುವಂಥವರ ತುಲಾರಾಶಿಗೆ ಶುಕ್ರಗ್ರಹ, ಬುಧ ಆದಿತ್ಯ ಯೋಗ ಫಲ, ಶನಿಗ್ರಹ ಎಲ್ಲವೂ ಸಹ ಅನುಕೂಲಕರವಾಗಿರುತ್ತೆ. ಈ ಅದೃಷ್ಟ ಕೇವಲ ಗುರುಗಳೇ ಜೂನ್ ತಿಂಗಳು, ಜುಲೈ ತಿಂಗಳು ಮಾತ್ರನೇ, ಮುಂದೆನೂ ಇರುತ್ತಾ ಅಂದರೆ ಖಂಡಿತವಾಗಿ ವರ್ಷ ಪೂರ ಇರುತ್ತೆ ನಿಮಗೆ. ಈ ವರ್ಷ ಪೂರವೂ ಎಲ್ಲವೂ ಸಹ ಒಂದಲ್ಲ ಒಂದು ಶುಭವಾಗಿಯೇ ಸಿಗುತ್ತೆ ಹೊರತು ಅಶುಭವಾಗಿ ಸಿಗುವಂಥದ್ದು ಬಹಳ ರೇರು, ಬಹಳ ಕಡಿಮೆ. ನಾನಾಗಲೇ ಹೇಳಿದೆ, ಕುಜಗ್ರಹ ಈಗ ದೋಷದಲ್ಲಿರುವಂಥವನು ಸ್ವಲ್ಪ ಕುಜಗ್ರಹ ಬಂದಾಗ ನಾವು ಎಲ್ಲ ತಮ್ಮ ಒಡನಾಟ, ತುಂಬ ಓಡಾಟ, ತುಂಬ ಕೆಲಸದ ಒತ್ತಡ ಇದೆಲ್ಲವೂ ಇರ್ತೀವಿ. ಆರೋಗ್ಯದ ಕಡೆ
ಸ್ವಲ್ಪ ನಿರ್ಲಕ್ಷ್ಯವನ್ನು ಮಾಡ್ತೀವಿ. ಆವಾಗ ಸ್ವಲ್ಪ ಆರೋಗ್ಯದ ವ್ಯತ್ಯಾಸ ಆಗುವಂಥ ವಾತಾವರಣ ಸ್ವಲ್ಪ ಇರುತ್ತೆ ಹೊರತು ಅದನ್ನು ಬಿಟ್ಟರೆ ಮಿಕ್ಕಿದ್ದೆಲ್ಲವೂ ಅನುಕೂಲಕರವಾದಂಥ ವಾತಾವರಣವೇ. ರಾಷ್ಟ್ರಾಧಿಪತಿಯಾದಂಥವನು ಶುಕ್ರ ಗ್ರಹ, ಯೋಗದಲ್ಲಿರುವಂಥವರು ಎಲ್ಲ ಗ್ರಹಗಳೇ. ಆದ್ದರಿಂದ ಶುಕ್ರನ ಉಪಾಸನೆ, ಮಹಾಲಕ್ಷ್ಮಿ ಪೂಜೆ. ನಾನು ಒಂದು ಕಿವಿ ಮಾತನ್ನು ಹೇಳ್ತೇನೆ, ಸಾಧ್ಯವಾದರೆ ಒಂದು ಕೊಲ್ಲಾಪುರಕ್ಕೆ ಹೋಗಿ ಲಕ್ಷ್ಮೀ ಪ್ರಾರ್ಥನೆ ಮಾಡ್ಕೊಂಬನ್ನಿ. ಕೊಲ್ಲಾಪುರದಲ್ಲಿ ಮಹಾಲಕ್ಷ್ಮಿ ವಾಸವಾಗಿರುವಂಥದ್ದು. ಮಹಾಲಕ್ಷ್ಮಿ ಮೂಲ ಕ್ಷೇತ್ರ ಕೊಲ್ಲಾಪುರ. ನಿಮ್ಮ ರಾಷ್ಟ್ರಾಧಿಪತಿ ಬಂದು ಶುಕ್ರ ಗ್ರಹ. ಅಲ್ಲಿಗೆ ಹೋಗೋಕ್ಕಾಗಲಿಲ್ಲ ಗುರುಗಳೇ ಅಂತಂದರೆ ತಿರುಪತಿಗೆ ಹೋದರೆ ಪದ್ಮಾವತಿ. ಈ ರೀತಿಯಾಗಿ ನಿಮ್ಮ ಅಕ್ಕಪಕ್ಕದಲ್ಲಿರುವಂಥ ಯಾವುದೋ ಲಕ್ಷ್ಮೀ ದೇವಸ್ಥಾನ, ಇಂಥದ್ದಕ್ಕೆ ಹೋಗಿ ಲಕ್ಷ್ಮೀ ದೇವರಿಗೆ ಹೋಗಿ ಒಂದು ಅರ್ಚನೆ ಮಾಡಿಸ್ಕೊಂಡು ಬನ್ನಿ. ಇನ್ನೂ ಅನುಕೂಲಕರವಾದಂಥ ವಾತಾವರಣ ತುಲಾರಾಶಿಯವರು ಕಾಣ್ತೀರಿ. ನಮಸ್ಕಾರ.